ನಮಸ್ಕಾರ ಕರ್ನಾಟಕ. ಇವತ್ತಿಗೂ ಕರ್ನಾಟಕದ ದೊಡ್ಡ ಕ್ರೇಜ್ ಬಾಕ್ಸ್ ಆಫೀಸ್ ನ ಸುಲ್ತಾನ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬನ ಹೃದಯದಲ್ಲೂ ಕೂಡ ಕೇಳಿ ಬರುವಂತಹ ಒಂದೇ ಧ್ವನಿ. ಅಭಿಮಾನಿಗಳ ಓಣೆಯ celebrities ಅನ್ನ ಬೆಳೆದಂತ ಏಕೈಕ ನಾಯಕ ಇವರೇ ನಮ್ಮ ಸ್ಯಾಂಡಲ್ವುಡ್ ಇದ್ರೆ ಅವ್ನು ನಮ್ಮ ನೆಮ್ಮದಿ ಆಗಿರ್ಬೇಕು. ಅದುವೇ ನಮ್ಮ ಡಿ ಬಾಸ್ ದರ್ಶನ್ ಸರ್. ಹೌದು ಸ್ನೇಹಿತರೆ, ಅವರು ಇವತ್ತು ಜೈಲಲ್ಲಿ ಇದ್ದಾರೆ. ಆದ್ರೆ ಅದೆಷ್ಟೋ ಜನರು, ಅದೆಷ್ಟೋ ಫ್ಯಾನ್ಸ್ ಗಳು ತುಂಬಾನೇ ದುಃಖ ಪಡ್ತಾ ಇದ್ದಾರೆ. ಆದ್ರೆ ನಾವು ಒಂದು ವಿಷಯ ಮಾತ್ರ ಮರಿಬಾರದು, ಅವರೊಬ್ರು ಕೇವಲ ನಟರಾಗಿ ಮಾತ್ರವಲ್ಲ, ಅದೆಷ್ಟೋ ಅಭಿಮಾನಿ ಬಳಗಕ್ಕೆ ಒಂದು ಎಮೋಷನ್ಸ್ ಆಗಿದ್ರು ಸ್ನೇಹಿತರೆ. ಆದ್ರೆ ನನ್ನ ಇಲ್ಲಿ ಪ್ರಶ್ನೆ ಏನಂದ್ರೆ, ನಾವೇನ್ ಮಾಡ್ತೀವಿ? ಕೇವಲ ಕಣ್ಣೀರಾಗ್ತೀವಾ ಅಥವಾ ಅವರಿಂದ ಪ್ರೇರಣೆ ಪಡೆದು ನಮ್ಮ ಜೀವನದಲ್ಲಿ ಏನಾದ್ರೊಂದು ಸಾಧಿಸ್ತೀವಾ? ಸೊ ಅದಾಗಿದೆ ನಮ್ಮ ಪ್ರಮುಖ ಕಾರ್ಯ. ಸೊ ಆದ್ದರಿಂದ ಫ್ಯಾನ್ಸ್ ಎಂದರೆ ಕೇವಲ ಕೂಗೋದು ಮಾತ್ರ ಅಲ್ಲ ಸ್ನೇಹಿತರೆ, ಅವರ ಆದರ್ಶ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಾಗಿದೆ. ಸೊ ಅದೇ ರೀತಿ ಅವರು ಕನ್ನಡ ಇಂಡಸ್ಟ್ರಿ ಪಟ್ಟಿರುವಂತಹ ಅದೆಷ್ಟೋ ಸ್ಟ್ರಗಲ್ಸ್ ಆಗಿರ್ಬೋದು ಅಥವಾ ಪರಿಶ್ರಮ, ತ್ಯಾಗ ಇವೆಲ್ಲವನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸೋದ್ರಿಂದ ಸೊ ಆಗ ಮಾತ್ರ ನಾವು ಅವರ ಒಂದು ಫ್ಯಾನ್ಸ್ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡಬೇಕು. ಸೊ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ, ಇವತ್ತು ಯಾವುದೇ ಸಭೆ ಸಮಾರಂಭಗಳಲ್ಲಿ ಅಥವಾ ಮೂವೀಸ್ ಪ್ರಮೋಷನ್ ಆಗಿರ್ಬೋದು, ಉದ್ಘಾಟನೆ ಆಗಿರ್ಬೋದು, ಇವೆಲ್ಲದರ ನಡುವೆ ಕೂಡ ಒಂದೇ ಒಂದು ಧ್ವನಿ ಕೇಳುತ್ತೆ. ಸೊ ಆದ್ರಿಂದ ಅವರು ಇವತ್ತು ನಮ್ಮ ನಡುವೆ ಇರಿದ್ರು ಕೂಡ ಅವರ ಆ ಒಂದು ಫ್ಯಾನ್ಸ್ ಗಳ ಧ್ವನಿ ಇದೆಯಲ್ಲ, ಆ ಜೈಲು ಗೋಡೆಗಳನ್ನು ದಾಟಿ ಹೋಗುತ್ತಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಅಂದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಇದ್ರೆ ಅವ್ನು ನಮ್ಮ ನೆಮ್ಮದಿ ಆಗಿರ್ಬೇಕು.